ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನೆಲ್ಲ ಕೆಲಸಗಳನ್ನ ಮಾಡಿಕೊಂಡು ಹಾಗೆಯೇ ಸ್ಟಿಚಿಂಗ್ಗೆ ಕೂತ್ಕೊಳ್ತೀನಿ. ಸೊ ನಾನು ಕೂಡ ಹೇಳ್ತಾ ಇರ್ತಾರೆ ಅಲ್ವಾ, ನಿಮ್ಗೇನು ಕೆಲಸ ಇಲ್ಲ, ಇಷ್ಟೊಂದು ಬಟ್ಟೆಗಳನ್ನೇ ಸ್ಟಿಚ್ ಮಾಡ್ತಾ ಇರ್ತೀರಾ ಅಂತ ಎಲ್ಲ. ಸೊ ಅದಕ್ಕೋಸ್ಕರ ಈ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ನಾನು ಇದಿಷ್ಟು ಕೆಲಸಗಳನ್ನ ಮುಗಿಸಿನೇ ಸ್ಟಿಚಿಂಗ್ ಮಾಡೋದಕ್ಕೆ ಕೂತ್ಕೊಳ್ತೀನಿ. ಫಸ್ಟ್ ದಿನ ದೇವರ ಪೂಜೆ ಅನ್ನೋದು ಕಂಟಿನ್ಯೂ ಆಗಿ ಇದ್ದೇ ಇರುತ್ತೆ. ಫಸ್ಟ್ ದೇವರ ಪೂಜೆನ ಮಾಡಿಕೊಂಡು ಅದಾದಮೇಲೆ ನಾನು ಟಿಫನ್ ಮಾಡಿ ಅದಾದಮೇಲೆ ನಾನು, ಯಾಕಂತಂದರೆ ಮಕ್ಕಳು ಕೂಡ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಅಲ್ವಾ, ತಿಂಡಿನ ಮುಗಿಸಿ ಆದಮೇಲೆ ನಾನು ಸ್ಟಿಚಿಂಗ್ಗೆ ಕೂತ್ಕೊಳ್ಬೇಕಾಗುತ್ತೆ. ಒಂದೊಂದು ದಿನ ಅರ್ಜೆಂಟು ಕೊಡೋದಿದ್ರೆ ಏನು ಮಾಡ್ತೀನಿ ಅಂತಂದರೆ ಫಸ್ಟೇ ಸ್ಟಿಚಿಂಗ್ ಮಾಡಿಬಿಡ್ತೀನಿ. ಒಂದು ಎರಡು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಬಿಡ್ತೀನಿ. ಬಟ್ ಪೂಜೆ ದಿನ ಆ ರೀತಿ ಮಾಡೋದಕ್ಕಾಗೋದಿಲ್ಲ, ಸ್ನಾನ ಮಾಡಿ ಪೂಜೆ ಮಾಡೋದಿರುತ್ತೆ. ಹಂಗಾಗಿ ಇಲ್ಲ ಅಂತಂದರೆ ಫಸ್ಟ್ ಒಂದು ಎರಡು ಬ್ಲೌಸ್ನ ಸ್ಟಿಚ್ ಮಾಡಿ, ಇಲ್ಲ ಜಾಯಿಂಟ್ ಆದರೂ ಮಾಡಿ ಇಟ್ಬಿಟ್ಟು ಬರ್ತೀನಿ. ಸೊ ಎಲ್ಲ ಕೆಲಸ ಎಲ್ಲ ಆದಮೇಲೆ ಹೋಗಿ ಸ್ಟಿಚ್ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಕೂಡ ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಮುಗಿಸಿ ಅದಾದಮೇಲೆ ತಿಂಡಿನ ಮಾಡಿಬಿಡ್ತೀನಿ. ಯಾಕಂತ ಅಂದರೆ 8:15 ಮಕ್ಕಳು ಕೂಡ ಕಾನ್ವೆಂಟ್ಗೆ ಹೋಗೋದಿರುತ್ತೆ. ಹಾಗೆಯೇ ನಮ್ಮ ಮನೇಲಿ ಏನು ಅಂತಂದರೆ ಒಬ್ರಿಗೆ ಇಷ್ಟ ಆಗಿದ್ದು ಇನ್ನೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಡೈಲಿ ಬಂದು 2 ಥರ 3 ಥರ ಇದ್ದೇ ಇರುತ್ತೆ. ಸೊ ಏನನ್ನಾದರೂ ಬೇರೆ ಬೇರೆ ಥರನೇ ಮಾಡಬೇಕಾಗುತ್ತೆ. ದೊಡ್ಡ ಮಗಳು ತಿನ್ನೋದನ್ನು ಚಿಕ್ಕ ಮಗಳು ತಿನ್ನೋದಿಲ್ಲ, ಹಾಗಾಗಿರುತ್ತೆ. ಅದಕ್ಕೋಸ್ಕರ ಸೊ ನಾನು ಕೂಡ ತಿಂಡಿ ತಿನ್ಕೊಂಡು ಬಂದೆ. ಯಾಕಂತಂದರೆ ಆಲ್ರೆಡಿ ನೈಟು ಎಲ್ಲ ಕೂಡ ಫಾಲ್ ಹಾಕಿ ಜಿಗ್ಜಾಗ್ ಹಾಕಿ ಇಟ್ಟಿರಿತ್ತು. ಅದನ್ನೆಲ್ಲ ನಾನು ಎತ್ತಿಟ್ಟಿರಲಿಲ್ಲ. ಯಾಕಂತಂದರೆ ತುಂಬ ಲೇಟಾಗೋಗಿತ್ತು ಅಂತಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಇದಿಷ್ಟು ಸ್ಯಾರಿಗಳನ್ನೆಲ್ಲನೂ ಕೂಡ ಇದೇನು ಫಾಲ್ ಹಾಕೋದೇನಿಲ್ಲ, ಬರೀ ಅಂಚು ಹೊಲಿಯೋದಷ್ಟೇ. ಇದಕ್ಕೇನು ಜಿಗ್ಜಾಗ್ ಬೇಡ, ಸಿಂಪಲ್ ಸೀರೆ ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನು ಜಿಗ್ಜಾಗ್ ಮಾಡ್ಕೊಂಡು ಬಿಡ್ತೀನಿ. ಇದು ಬಂದು ಇದಿಷ್ಟು ನಾನು ಸ್ಯಾರಿಗಳನ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಫಾಲ್ ಹಾಕ್ಬಿಟ್ಟು ಅದನ್ನೆಲ್ಲ ಈ ಬ್ಯಾಗ್ಗೆ ಹಾಕ್ಬಿಡ್ತೀನಿ. ಎಲ್ಲರದ್ದು ಕೂಡ ಸಪ್ರೇಟ್ ಹಾಕಿಟ್ಬಿಟ್ರೆ ಬ್ಲೌಸ್ ಎಲ್ಲ ಸ್ಟಿಚ್ ಆದಮೇಲೆ ಹಾಕೋದಕ್ಕೆ ಸರಿ ಹೋಗುತ್ತೆ ಅಂತ. ಸೊ ಇದನ್ನೆಲ್ಲ ನೋಡಿ ಈ ರೀತಿ ರೆಡಿ ಮಾಡಿ ಫಾಲ್ ಜಿಗ್ಜಾಗ್ ಎಲ್ಲ ಆಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿ ಹಾಕ್ಬಿಡ್ತೀನಿ. ಯಾಕಂತಂದರೆ ಆಮೇಲಿಂದ ನಾವು ನೋಡೋದಕ್ಕಾಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಫಸ್ಟ್ ಒಂದು ಸಲ ಚೆಕ್ ಮಾಡಿಬಿಟ್ಟು ಹಾಕ್ತೀನಿ. ಮೊನ್ನೆ 2 ದಿನದಲ್ಲಿ ನಾನು ಒಂದು 10 ಬ್ಲೌಸ್ ಏನೋ ಸ್ಟಿಚ್ ಮಾಡಿದ್ದೀನಿ. ಸೊ ಯಾಕಂತಂದರೆ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಬೇಗನೆ ಸ್ಟಿಚ್ ಮಾಡಬೇಕಾಗುತ್ತೆ. ಯಾಕಂತಂದರೆ ತುಂಬ ಬಟ್ಟೆಗಳಿರುತ್ತೆ, ಆಮೇಲೆ ಇನ್ನೂ ಕೂಡ ಕೊಡ್ತಾ ಇರ್ತಾರೆ. ಸೊ ಆದಷ್ಟು ಬೇಗ ನಾವು ಇಲ್ಲಿರೋ ಅಷ್ಟದನ್ನೆಲ್ಲ ಮುಗಿಸ್ಬಿಟ್ರೆ ಸೊ ಮತ್ತೆ ಬಂದಾಗ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ನೋಡಿ ಇದಿಷ್ಟು ಬ್ಲೌಸ್ಗಳೆಲ್ಲ ರೆಡಿ ಇದೆ. ಅದನ್ನು ಕೂಡ ಉಕ್ಸಿ ಎಮ್ಮಿಂಗ್ ನಾನು ಹಾಕೋದಿಲ್ಲ. ಸೊ ನನ್ನ ಸಿಸ್ಟರ್ ಹಾಕ್ಕೊಡ್ತಾರೆ. ಹಾಗಾಗಿ ಅದೊಂದು ನನಗೆ ತಲೆ ಕೆಲ್ಸ್ಕೊಳ್ಳೋಂಗಿಲ್ಲ. ಆದರೂ ಕೂಡ ಒಂದೊಂದು ಬ್ಲೌಸು ಮಿಸ್ ಆಗಿಬಿಡುತ್ತೆ. ಒಂದೊಂದು ಸಲ ಏನು ಮಾಡಿದ್ದೀನಿ ಗೊತ್ತಾ, ಒಂದಷ್ಟು ಸುಮಾರು ಜನಕ್ಕೆ ಮಾಡಿದ್ದೀನಿ. ಬ್ಲೌಸ್ಗಳು ಒಂದೊಂದಕ್ಕೆ ಉಕ್ಸೆ ಹಾಕಿರೋದಿಲ್ಲ, ಹಾಗೇ ಕೊಟ್ಟು ಕಳಿಸ್ಬಿಟ್ಟಿರ್ತೀನಿ. ಅದಕ್ಕೆ ಒಂದು ಸಲ ಚೆಕ್ ಮಾಡ್ಕೊಂಡು ಎತ್ತಿಟ್ಕೊಳ್ತೀನಿ. ಮೊದಲೆಲ್ಲ ಆ ರೀತಿ ಮಾಡ್ದೇ ಅದು ಮರ್ತೋಗುತ್ತೆ. ಸೊ ಹಾಕಿರ್ತಾಳ ಇಲ್ವಾ ಅಂದ್ಬಿಟ್ಟು ಒಬ್ರದ್ದು ಒಂದಷ್ಟು ಬ್ಲೌಸು ಅಂತಂದರೆ ಅದನ್ನೆಲ್ಲ ಹಂಗೆ ಕೊಟ್ಬಿಟ್ಟಿರ್ತೀನಿ. ಇದಿಷ್ಟು ಬ್ಲೌಸ್ಗಳನ್ನೂ ಕೂಡ ಮೊನ್ನೆ 2 ದಿನಕ್ಕೆ ರೆಡಿ ಮಾಡಿದ್ದೀನಿ. ಇವಾಗ ಅವ್ರಿಗೂ ಕೂಡ ಕಾಲ್ ಮಾಡಿಬಿಟ್ಟು ಸೊ ಕೊಟ್ಟು ಕಳಿಸ್ಬಿಡ್ತೀನಿ. ಯಾಕಂತಂದರೆ ನಾನು ಕಾಲ್ ಮಾಡಿದ ತಕ್ಷಣ ಬಂದು ಈಸ್ಕೊಂಡು ಬಿಡ್ತಾರೆ. ಸೊ ಅದೊಂದು ನನಗೆ ಬೆಟರ್ ಅಂತ ಅನಿಸುತ್ತೆ. ಒಬ್ಬೊಬ್ಬರು ಎಷ್ಟು ಫೋನ್ ಮಾಡಿದ್ರು ಕೂಡ ಒಂದೊಂದು ಕಡೆ ಬ್ಲೌಸೇ ಈಸ್ಕೊಂಡು ಹೋಗಿರೋದಿಲ್ಲ. ಇವಾಗ ನೋಡಿ ಇದಿಷ್ಟು ಬ್ಲೌಸ್ಗಳನ್ನೂ ಕೂಡ ರೆಡಿ ಮಾಡಿದ್ದೀನಿ. ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. 1 2 ಹಾಗೆಯೇ 3, ಇದೊಂದು 4, ಅದು ಫೋಲ್ಡಿಂಗ್ ಮಾಡಿ ಇಟ್ಟಿದ್ದೀನಲ್ವ ಅದು ಹೊಲಿಬೇಕು. 5 ಇದು ಬಂದು ಅಳತೆ ಬ್ಲೌಸು. 6 ಮತ್ತು ಇದೊಂದು 7 8 ಹಾಗೆಯೇ ಇಲ್ಲಿ 2 ಇದೆ 10, ಅಲ್ಲೂ ಕೂಡ ಒಂದಿದೆ 11 ಬ್ಲೌಸ್ ಏನೋ ಇದೆ. ಇದಿಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಇದನ್ನೆಲ್ಲ ಬ್ಯಾಗ್ಗಳಿಗೆ ಹಾಕ್ಬಿಟ್ಟು ಇಲ್ಲಿ ನೋಡಿ ಸೀರೆ ಜಿಗ್ಜಾಗ್ ಫಾಲ್ ಇದೆಲ್ಲ ಆಗಿದೆ. ಇದನ್ನೆಲ್ಲ ಈ ಬ್ಯಾಗ್ ಒಳಗಡೆ ಹಾಕ್ಬಿಟ್ಟು ಕೊಟ್ಟು ಕಳಿಸ್ಬಿಡೋದು ಅಷ್ಟೇ. ಹಾಗೆಯೇ ಇದನ್ನೆಲ್ಲ ಬ್ಲೌಸ್ ಪೀಸ್ನ ಕಟ್ ಮಾಡಿಕೊಂಡು ಇವಾಗ ಸ್ಯಾರಿದು ಅಂಚು ಹೊಲಿತಾ ಇದೆ ಅಲ್ವಾ, ಇದಕ್ಕೂ ಕೂಡ ಅಷ್ಟೇ ಫಾಲ್ ಜಿಗ್ಜಾಗ್ ಎಲ್ಲ ಆಗಿದೆ. ಬ್ಲೌಸ್ ಪೀಸ್ಗಳನ್ನ ಈ ರೀತಿ ಅಳತೆ ಬ್ಲೌಸ್ಗೆ ಸುತ್ತಿ ಇಟ್ಕೊಂಡಿದ್ದೀನಿ ನೋಡಿ. ಈ ಅಳತೆ ಬ್ಲೌಸು ಇದಿಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಬೇಕು. ಅದಕ್ಕೇ ನಾನು ಫಸ್ಟು ಫಾಲೆಲ್ಲ ಹಾಕಿ ರೆಡಿ ಮಾಡಿಬಿಡ್ತೀನಿ.
ಹಾಗೆಯೇ ಅಳತೆ ಬ್ಲೌಸು ಕೂಡ ಇಟ್ಟಿದ್ದೀನಿ. ಇದ್ರ ಜೊತೆ ಏನು ಮಾಡ್ತೀನಿ ಇವಾಗ ಅಂತಂದರೆ ಲೈನಿಂಗು ಕೂಡ ಇಟ್ಬಿಟ್ಟು ಅದನ್ನು ಎಲ್ಲನೂ ಕೂಡ ಕಟ್ ಮಾಡ್ಕೊಳ್ತೀನಿ. ಸೊ ಇದನ್ನು ಸೀರೆ ಅಂಚನ್ನ ಹೊಲ್ದು ಇಟ್ಬಿಟ್ರೆ ನಮಗೆ ಇನ್ನು ಬೇರೆ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗೆಯೇ ಇದೊಂದು ಸೀರೆ ಜಿಗ್ಜಾಗ್ ಮಾಡೋದಿತ್ತು. ಸೊ ಇದೊಂದು ಸೀರೆನ ಜಿಗ್ಜಾಗ್ ಮಾಡಿ ಇಟ್ಬಿಟ್ಟು ಅದಾದಮೇಲೆ ಅಂಚು ಹೊಲಿಯೋದಕ್ಕೆ ಹೋಗಬೇಕು. ಜಿಗ್ಜಾಗ್ ಎಲ್ಲ ನಾನು ಯಾರಿಗೂ ಕೂಡ ಮಾಡೋದಕ್ಕೆ ಕೊಡೋದಿಲ್ಲ. ಯಾಕಂತಂದರೆ ಜಿಗ್ಜಾಗ್ ಮಿಷಿನ್ ಏನಾದರೂ ಸ್ವಲ್ಪ ದಾರ ಸಿಕ್ಕೊಂಡು ಹೆಚ್ಚು ಕಡಿಮೆ ಮಾಡ್ತು ಅಂದರೆ ನಮಗೆ ರೆಡಿ ಮಾಡೋದು ಕಷ್ಟ. ಅದೇನಾದರೂ ಸ್ವಲ್ಪ ಸಿಗಾಕೊಂಡ್ರೂ ಕೂಡ ಅದನ್ನು ಕೂರಿಸೋದು ನಮಗೆ ಕಷ್ಟ ಆಗುತ್ತೆ. ಹಾಗಾಗಿ ಜಿಗ್ಜಾಗ್ ಮಾಡೋದಕ್ಕೆ ಯಾರಿಗೂ ಕೂಡ ಕೊಡೋದಿಲ್ಲ. ನಾನೇ ಜಿಗ್ಜಾಗ್ ಮಾಡಿ ಇಟ್ಬಿಡ್ತೀನಿ. ಸೊ ಈ ಸ್ಯಾರಿದು ಈ ಕಲರ್ ಆಗಿರೋದ್ರಿಂದ ಫಸ್ಟ್ ಸ್ಯಾರಿಗೆ ಬೇರೆ ಕಲರ್ ಹಾಕೋಬೇಕು ಆ ಕಡೆ ಸೈಡ್ಗೆ, ಹಾಗೆಯೇ ಪಲ್ಲುಕ್ ಸೈಡ್ ಬೇರೆ ಕಲರ್ ಹಾಕೋಬೇಕು. ಇವಾಗ ಮೆರೂನ್ ಕಲರ್ ಹಾಕ್ಕೊಂಡು ಇದಕ್ಕೂ ಕೂಡ ಮಾಡ್ತು ಅಂತಂದರೆ ನಮಗೆ ಚೆನ್ನಾಗಿ ಕಾಣಿಸೋದಿಲ್ಲ. ಅಂಥದ್ದು ಏನು ಮಾಡ್ತೀನಿ ಅಂತಂದರೆ ಸೊ ಈ ರೀತಿ ಬೇರೆ ಚೇಂಜ್ ಮಾಡ್ಕೊಳ್ತೀನಿ. ನಾನು ಇದಕ್ಕೆ ಮೋಟರ್ ಹಾಕಿಸ್ಬೇಕಿತ್ತು, ಎಲ್ಲ ಕೂಡ ಮೋಟರ್ ಹಾಕ್ತವೆ ಅಂದ್ಬಿಟ್ಟು ಅದು ಕೂಡ ಮೋಟಾರ್ನಲ್ಲೇ ಯೂಸ್ ಮಾಡೋದು. ಸೊ ಬೇಡ ಅಂತಂದ್ಬಿಟ್ಟು ಎಲ್ಲ ಕರೆಂಟೇ ಯಾಕೆ ಯೂಸ್ ಮಾಡೋದು ಅಂದ್ಬಿಟ್ಟು ಇದನ್ನು ಹಾಗೆಯೇ ಕಾಲಲ್ಲೇ ಪ್ರೆಸ್ ಮಾಡೋ ರೀತಿಯೇ ತಗೊಂಡೆ, ಮೋಟರ್ ಹಾಕ್ಸಿಲ್ಲ ಇದಕ್ಕೆ. ಸೊ ಆದರೂ ಕೂಡ ಬೇಗನೆ ಮಾಡ್ಬೋದು ಇದನ್ನು ಕೂಡ ಅಷ್ಟೇ. ಸೊ ಯಾಕಂತಂದರೆ ಇವಾಗ ನಾರ್ಮಲ್ ನಾವು ಮಷೀನಲ್ಲಿ ಯಾವ ರೀತಿ ಟೈಟಾಗಿರುತ್ತೆ ಅಲ್ವಾ, ಇದು ಮತ್ತು ಓವರ್ಲಾಕ್ ಮಷೀನಲ್ಲಿ ಆ ರೀತಿ ಟೈಟಾಗಿರೋದಿಲ್ಲ ಪೆಡ್ಲಿಂಗ್ ಮಾಡೋದು. ಹಾಗಾಗಿ ಕಷ್ಟ ಏನಿರೋದಿಲ್ಲ. 1-2 ನಿಮಿಷದಲ್ಲೆಲ್ಲ ಈ ರೀತಿ ರೆಡಿ ಮಾಡಿಬಿಡ್ಬೋದು. ಎಕ್ಸ್ಟ್ರಾ ದಾರನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದು ಕೂಡ ರೆಡಿ ಆಯಿತು. ಸೊ ಯಾಕಂತಂದರೆ ಇದೊಂದು ಸೀರೆ ಇತ್ತು ಅಷ್ಟೇ ಜಿಗ್ಜಾಗ್ ಮಾಡೋವಂಥದ್ದು. ಎಲ್ಲ ಸೀರೆಗಳನ್ನೂ ಕೂಡ ನೈಟೇ ಮಾಡಿ ಇಟ್ಬಿಟ್ಟಿದ್ದೆ. ಫಸ್ಟ್ ಜಿಗ್ಜಾಗ್ ಮಾಡಿಬಿಟ್ಟು ಅದಾದಮೇಲೆ ಫಾಲ್ ಹಾಕೋದಕ್ಕೆ ಈಸಿ ಆಗುತ್ತೆ. ಒಂದು ದಾರ ಅಂತ ಹಾಕೊಂಡ್ಮೇಲೆ ಆ ದಾರಕ್ಕೆ ಮ್ಯಾಚಿಂಗ್ ಆಗುವಂಥದ್ದು ಎಷ್ಟು ಸೀರೆಗಳಿರುತ್ತೆ ಎಲ್ಲ ಸೀರೆಗಳನ್ನೂ ಕಟ್ ಮಾಡ್ಕೊಂಡು ಜಿಗ್ಜಾಗ್ ಮಾಡಿಬಿಡ್ತೀನಿ. ಯಾಕಂತಂದರೆ ಪದೇ ಒಂದೊಂದು ಸೀರೆಗೂ ಕೂಡ ನಾವು ಚೇಂಜ್ ಮಾಡ್ತಾ ಇರೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂತಂದರೆ ಒಂದು ದಾರನ ಕೆಳಗಡೆ ಬಾಬಿನ ಮತ್ತು ದಾರನ ಹಾಕ್ಕೊಳ್ತೀನಿ ಅಲ್ವಾ. ಸೊ ಅದನ್ನು ಹಾಕ್ಕೊಂಡಾಗ ಆ ಕಲರ್ದು ಯಾವ್ಯಾವುದು ಸ್ಯಾರಿ ಇರುತ್ತೆ ಅದನ್ನೆಲ್ಲ ಕೂಡ ತಗೊಂಡು ಅದನ್ನೆಲ್ಲ ಜಿಗ್ಜಾಗ್ ಮಾಡಿಬಿಡ್ತೀನಿ. ಆವಾಗೇನಾಗುತ್ತೆ ಅಂತಂದರೆ ನಮಗೆ ಯಾವ್ಯಾವ ಮ್ಯಾಚಿಂಗ್ದು ಸೀರೆ ಇದೆ ಎಲ್ಲ ತಗೊಂಡು ಜಿಗ್ಜಾಗ್ ಮಾಡ್ತು ಅಂದರೆ ಒಂದು ದಾರದಲ್ಲಿ ಪದೇ ನಿಮಗೆ ದಾರ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಇದು ಕೂಡ ಅಷ್ಟೇ. ನೈಟ್ ಥ್ರೆಡ್ ಪೈಪಿಂಗ್ ಹಾಕೋದಕ್ಕೆ ಸಿಂಗಲ್ ಫುಟ್ ಹಾಕ್ಕೊಂಡಿದ್ದೆ. ಸೊ ಅದನ್ನು ನಾನು ಕಳೆದು ಇವಾಗ ನಾರ್ಮಲಾಗಿ ಡಬಲ್ ಫುಟ್ನೇ ಹಾಕೋತಾ ಇದ್ದೀನಿ. ಸಿಂಗಲ್ ಫುಟ್ಟೇ ಹಾಕ್ಕೊಂಡು ಬ್ಲೌಸ್ ಸ್ಟಿಚ್ ಮಾಡ್ಬೋದು, ಬಟ್ ಡಬಲ್ ಫುಟ್ಟಲ್ಲಿ ನಾವು ಬೇಗ ಸ್ಟಿಚ್ ಮಾಡ್ಬೋದು ಅಂತ ಅನಿಸುತ್ತೆ. ಹಾಗೆಯೇ ಇಲ್ಲಿ ಅಪ್ಪ ಬಂದಿತ್ತು. ಅಪ್ಪನ ಜೊತೆ ಮಾತಾಡ್ತಾ ಇದನ್ನು ಕೂಡ ಏನೆಲ್ಲ ವೀಡಿಯೋ ಮಾಡ್ಕೊಳ್ತಾ ಇದೆಯಾ ಅಂತ ಹೇಳ್ತಿತ್ತು. ಅದಕ್ಕೋಸ್ಕರ ಅಲ್ಲೇ ಆ ಕಡೆ ಸೈಡ್ ಕೂಡ ಮಾತಾಡ್ತಾ ಇದ್ದೀನಿ. ಸಿಂಗಲ್ ಫುಟ್ಟಲ್ಲಿ ಸ್ಟಿಚಿಂಗ್ ಮಾಡ್ಬೋದು, ಬಟ್ ಏನಾಗುತ್ತೆ ಅಂತಂದರೆ ಡಬಲ್ ಫುಟ್ಟಲ್ಲಿ ನಾವು ಫಾಸ್ಟಾಗಿ ಸ್ಟಿಚ್ ಮಾಡೋ ರೀತಿ ಸಿಂಗಲ್ ಫುಟ್ಟಲ್ಲಿ ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ. ಅದೇನಿದ್ರು ಪೈಪಿಂಗ್ಗೆ ಹಾಕೋದಕ್ಕೆ ಮತ್ತು ಈ ಹ್ಯಾಂಡ್ ವರ್ಕು ಮಷಿನ್ ವರ್ಕ್ ಬ್ಲೌಸ್ಗಳಿಗೆ ಮಾತ್ರ ಹಾಕ್ಕೊಳ್ತೀನಿ. ಇಲ್ಲ ಅಂತಂದರೆ ನಾರ್ಮಲಾಗಿ ಡಬಲ್ ಫುಟ್ಟನ್ನೇ ಚೇಂಜ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ನೋಡಿ ಇದು ಇಷ್ಟು. ಇವಾಗ ಇದು ಸೀರೆಗಳದೆಲ್ಲ ಹಂಚು ಹೊಲ್ದ್ಬಿಟ್ರೆ ಎಲ್ಲ ಬ್ಲೌಸ್ಗಳು ಕೂಡ ಕಟ್ ಮಾಡ್ಕೊಂಡು ಬಿಡ್ಬೋದು. ಸೊ ನಾನು ಹೇಳಿದೆ ಅಲ್ವಾ 3 ಗಂಟೆಯಲ್ಲಿ 5 ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಅಂತ. ಸೊ ಅದನ್ನು ನಾನು ಇವತ್ತು ಹಾಕ್ತೀನಿ ವೀಡಿಯೋನ. ನಾನು ಅವತ್ತು ಏನು ಮಾಡಿದ್ದೀನಿ ಅಂತಂದರೆ ವೀಡಿಯೋನ ಮಾಡ್ಕೊಂಡಿದ್ದೀನಿ, ಬಟ್ ವಾಯ್ಸ್ ಓವರ್ ಕೊಟ್ಟಿದ್ದೆ ಅಂತ ಅಂದ್ಬಿಟ್ಟು ಅಪ್ಲೋಡ್ ಹಾಕ್ಬಿಟ್ಟಿದ್ದೀನಿ. ಅದು ವಾಯ್ಸ್ ಕೊಟ್ಟಿರೋದು ಏನಾಗಿದೆ ಅಂದರೆ ಮ್ಯೂಟ್ ಆಗಿಬಿಟ್ಟಿದೆ. ಸೊ ಸ್ಟಿಚಿಂಗ್ ಮಾಡ್ತಿರೋದು ಮಾತ್ರ ಕಾಣಿಸಿದೆ. ಸೊ ನಾನು ಕೊಟ್ಟಿರೋಂಥ ವಾಯ್ಸು ಮ್ಯೂಟ್ ಆಗಿದೆ. ಅವತ್ತೇ ಹೇಳಿದ್ದೆ ನಾನು 3 ಗಂಟೆಯಲ್ಲಿ 5 ಬ್ಲೌಸು ಹಾಕ್ತೀನಿ ಅಂದ್ಬಿಟ್ಟು. ಅದೇನಾಗಿದೆ ಆ ರೀತಿ ಆಗಿದೆ. ಹಂಗಾಗಿ ಏನು ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಡೈರೆಕ್ಟ್ ಕಟಿಂಗ್ ಮಾಡುವಾಗಲೇ ಡೈರೆಕ್ಟ್ ವಾಯ್ಸ್ ಕೊಟ್ಕೊಂಡೆ ಮಾಡಿಬಿಡೋಣ ಅಂತ. ಮೈಕಲ್ಲಿ ಚಾರ್ಜ್ ತೀರೋಗಿರೋದನ್ನು ನೋಡ್ಕೊಂಡಿಲ್ಲ ನಾನು, ಹಾಗೇ ಮಾತಾಡಿದ್ದೀನಿ. ಸೊ ಅದೇನಾಯಿತು ಅಂತಂದರೆ 1 ಅವರ್ ಮಾತಾಡಿದ್ದೀನಿ, ಮೈಕಲ್ಲಿ ಚಾರ್ಜು ತೀರೋಗಿರೋದೇ ನೋಡ್ಕೊಂಡಿಲ್ಲ. ಸೊ ಅದು ಪ್ರಾಬ್ಲಮ್ ಆಗಿತ್ತು. ಮತ್ತೆ ಏನದು ವಾಯ್ಸ್ ಕೊಡೋದಕ್ಕೆ ಬೇಜಾರಾಗಿ ಅದನ್ನು ಡಿಲೀಟ್ ಮಾಡಿಬಿಟ್ಟೆ. ಮತ್ತು ಇವತ್ತು ಮತ್ತೆ 5 ಬ್ಲೌಸ್ಗಳನ್ನ ಕಟಿಂಗ್ ಮಾಡ್ಕೊಳ್ತೀನಿ ಅಲ್ವಾ, ಇವತ್ತು ಹಾಕ್ತೀನಿ ಅದನ್ನು. ಸೊ ಸುಮಾರು ಜನ ಕೇಳ್ತಾರೆ ಹೊಲಿಬೋದಾ 3 ಅವರಲ್ಲಿ 5 ಬ್ಲೌಸ್ ಹೊಲಿಯೋದಕ್ಕಾಗಲ್ವ ಲೈನಿಂಗ್ ಬ್ಲೌಸು? ಖಂಡಿತವಾಗ್ಲೂ ಹೊಲಿಬೋದು. ನೀವು ಮನಸ್ಸಿಟ್ಟು ಕೂತ್ಕೊಳ್ಬೇಕು ಅಷ್ಟೇ. ಕೂತ್ಕೊಳ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ಸ್ಟಿಚ್ ಮಾಡ್ಕೊಳ್ಬೋದು. ಹಾಗೆಯೇ ನಾನಂತೂ ಪದೇ ಎಷ್ಟು ಸಲ ಒಂದು ಬ್ಲೌಸ್ ಸ್ಟಿಚ್ ಮಾಡುವಾಗಲಂತೂ ಎಷ್ಟು ಸಲ ಓಡಾಡ್ತೀನೋ. ಯಾಕಂತಂದರೆ ಒಂದೇ ಕಡೆ ಕೂತ್ಕೊಂಡಿರಲ್ಲ ನೋಡಿ. ಇವಾಗ ಕತ್ರಿ ತಂದು ಅಲ್ಲಿ ಇಟ್ಟಿದೆ, ಹಾಗಾಗಿ ಇವಾಗ ಅಲ್ಲೋಗಿ ತೊಗೊಂಡು ಬಂದೆ. ಸೊ ಅಲ್ಲೋಗಿ ತೊಗೊಂಡು ಬಂದು ಇವಾಗ ಇದಿಷ್ಟನ್ನು ಕೂಡ ರೆಡಿ ಮಾಡಿಬಿಟ್ರೆ ನನಗೆ ಕೆಲಸಗಳೆಲ್ಲ ಮತ್ತೆ ಬ್ಲೌಸ್ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅದನ್ನೆಲ್ಲ ಹಾಗೆ ಇಟ್ಕೊಂಡು ಮಾಡ್ಕೊಳ್ತು ಅಂತಂದರೆ ನಮಗೆ ಬ್ಲೌಸ್ ಸ್ಟಿಚಿಂಗ್ ಮಾಡೋದಕ್ಕೆ ಬೇಜಾರಾಗುತ್ತೆ. ಆಮೇಲೆ ಏನು ಅಂತಂದರೆ ಆ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಬಿಟ್ಟು ಉಕ್ಸ್ ಹಾಕಿ ನಾವು ಫಸ್ಟೇ ರೆಡಿ ಮಾಡಿಬಿಟ್ಟಿದ್ರೆ ಬ್ಯಾಗ್ ಎಲ್ಲನೂ ಕೂಡ ಒಳಗಡೆ ಹಾಕಿ ಕೊಟ್ಟು ಕಳಿಸೋದಕ್ಕೆ ಈಸಿ ಆಗುತ್ತೆ. ಸೊ ನಾನು ಅದು ಕಟಿಂಗ್ ವಿಡಿಯೋನ ಈ ವಿಡಿಯೋದಲ್ಲೇ ಹಾಕೋಣ ಅಂತ ಇದ್ದೆ, ಬಟ್ ಏನಾಯಿತು ಅಂತಂದರೆ ಈ ವಿಡಿಯೋದಲ್ಲೇ ಕಟಿಂಗ್ ವಿಡಿಯೋನ ಹಾಕಿದ್ರೆ ನಿಮಗೆ
ವಿಡಿಯೋ ಅಂತೂ ತುಂಬಾ ಲೆಂತಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂತಂದರೆ ಪಾರ್ಟ್ ವೈಸ್ ಹಾಕ್ತೀನಿ. 1 ಅವರಲ್ಲಿ 5 ಬ್ಲೌಸು ಕಟಿಂಗ್ ಮಾಡ್ಕೊಳ್ಳೋದು. ಸೊ 1 ಅವರಲ್ಲಿ 5 ಬ್ಲೌಸು ಸ್ಟಿಚಿಂಗ್ ಮಾಡೋದು. ಜಾಯಿಂಟ್ ಯಾವ ರೀತಿ ಮಾಡ್ಕೋಬೇಕು 1 ಅವರಲ್ಲಿ, ಆ ರೀತಿ ಪಾರ್ಟ್ ವೈಸ್ ಆಗ್ತಾ ಹೋಗ್ತೀನಿ. ಸೊ 3 ವೀಡಿಯೋನು ಕೂಡ ನೀವು ನೋಡ್ತು ಅಂತಂದರೆ ಮಾಡ್ಬೋದಾ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ. ಯಾವುದೇ ರೀತಿ ಎಡಿಟಿಂಗ್ ಮಾಡೋದಿಲ್ಲ, ಹಾಗೆಯೇ ಯಾವುದೇ ರೀತಿ ಫಾಸ್ಟ್ ಕೂಡ ಮಾಡೋದಿಲ್ಲ. ಹೇಗೆ ನಾನು ಕಟಿಂಗ್ ಮಾಡ್ಕೊಂಡಿರ್ತೀನಿ ಅಲ್ವಾ, ಅದೇ ರೀತಿ ಮಾಡ್ತೀನಿ ನಿಮಗೆ. ಆವಾಗ ನೀವು ಕೂಡ ಸ್ಟಿಚ್ ಮಾಡ್ಬೋದಾ ಅನ್ನೋದು ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಯಾರಿಗೆ ಆದರೂ ಅಷ್ಟೇ, ನೀವು ಸ್ಟಿಚ್ ಮಾಡೋದನ್ನು ಇನ್ನೊಬ್ಬರು ಏನಾದರೂ ನಿಮಗೆ ಎನ್ಕರೇಜ್ ಮಾಡೋರು ಇತ್ತು ಅಂತಂದರೆ ನಿಮಗೂ ಕೂಡ ಹೊಲಿಬೇಕು, ಸೊ ಅವರೇ ಮಾಡ್ತಾರೆ ಅಂದಮೇಲೆ ನಾವು ಕೂಡ ಮಾಡ್ಬೋದಲ್ವಾ ಅನ್ನೋದು ನಿಮಗೆ ಒಂದು ಮನಸ್ಸಿಗೆ ಬರುತ್ತೆ. ಸೊ ನಾನು ಕೂಡ ಆವಾಗ ನನಗೇನಾದರೂ ಸ್ಟಿಚಿಂಗ್ ಮಾಡೋದಕ್ಕೆ ಬೇಜಾರು ಅಂದಾಗ ಬೇರೆಯವ್ರ ವೀಡಿಯೋಸ್ ಎಲ್ಲನೂ ಕೂಡ ನಾನು ಕೂಡ ನೋಡ್ತಾ ಇದ್ದೆ. ನೋಡಿ, ಅದು ಸ್ಯಾರಿದು ಸೇಮ್ ಕಲರ್ ಸೀರೆಗಳು ಯಾವ್ಯಾವ್ದಿದೆ ಇಲ್ಲೂ ಕೂಡ ಅಷ್ಟೇ. ನಾವು ಸ್ಯಾರಿ ಅಂಚು ಹೊಲಿಬೇಕಾದ್ರೂ ಅಷ್ಟೇ, ಒಂದು ದಾರನ ಹಾಕ್ತು ಅಂತಂದಾಗ ಸೇಮ್ ಕಲರ್ ಸ್ಯಾರಿಗಳೆಲ್ಲ ಯಾವ್ಯಾವ್ದಿದೆ ಅದನ್ನೆಲ್ಲ ಕೂಡ ಅಂಚನ್ನು ಕೂಡ ಹೊಲಿದು ಇಟ್ಕೊಂಡು ಬಿಡ್ತೀನಿ. ಸೊ ಜಿಗ್ಜಾಗ್ ಕೇಳೋರ್ಗೂ ಅದೇ ರೀತಿ ಮಾಡ್ತೀನಿ, ಹಾಗೆಯೇ ಅಂಚು ಹೊಲಿಯೋದಕ್ಕೂ ಕೂಡ ಅದೇ ರೀತಿ ಮಾಡ್ತೀನಿ. ಸೊ ಇದಿಷ್ಟನ್ನು ಕೂಡ ರೆಡಿ ಮಾಡಿಕೊಂಡ್ರೆ ನನ್ನ ಈ ಕೆಲಸ ಮುಗೀತು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗೆ ಕಟಿಂಗ್ ವಿಡಿಯೋನು ಕೂಡ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆಯೇ ಶೇರ್ ಮಾಡಿ ಆಯಿತಾ. ಯಾರೆಲ್ಲ ಬಟ್ಟೆನ ಸ್ಟಿಚ್ ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂತಂದರೆ ಕಲ್ತ್ಕೊಳ್ಳಿ.